ನಮಸ್ಕಾರ ಸ್ನೇಹಿತರೆ, ಹೆಂಗದಿರ ಎಲ್ಲರೂ? ಬರ್ರಿ ಇವತ್ತು ಸಜ್ಜಿ ರೊಟ್ಟಿ ಮಾಡಕತ್ತಿದ್ದೆ. ಆ, ಅದ್ರ ಮಾಡೋ ವಿಧಾನ ನೋಡ್ಕೊಳ್ಳಿರಂತ ಒಂದು ಸ್ವಲ್ಪ ನೀರು ಕಾಯ್ಸಕ್ಕೆ ಇಡಬೇಕು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡಿನಿ. ನಿಮಗೆ ಬೇಡ ಅಂತಂದ್ರೆ ನೀವು ಸ್ಕಿಪ್ಪು ಮಾಡ್ಕೋಬೋದು. ಇದು ಹಾಕೋದ್ರಿಂದ ಇನ್ನೂ ರೊಟ್ಟಿ ಟೇಸ್ಟಿ ಆಗ್ತಾವೆ. ಅದಕ್ಕೆ ಇದು ನಮಗೆ ಜಾಲ್ಪುರ ಅಂತಂದು ಇಂಡಿಯನ್ ಸ್ಟೋರ್ ಒಳಗೆ ಸಿಗ್ತೈತಿ. ಬಾಜರಿ ಫ್ಲೋರ್ ಅಂದರೆ ಸಜ್ಜಿ ರೊಟ್ಟಿ, ಸಜ್ಜಿ ಹಿಟ್ಟು ಅಂತ ಜಾಲ್ಪುರ. ಇದು ಫ್ರೆಶು ಇರ್ತೈತಿ, ಚಲೋನೂ ಇರ್ತೈತಿ ಬೇರೆಯವ್ಕೆ ಕಂಪೇರ್ ಮಾಡಿದ್ರೆ. ಸೊ ಅದಕ್ಕೆ ನಾವು ಇದನ್ನೇ ತೊಗೊತೀವಿ. ಈಗ ನೀರು ಕುದಿಯಾಕದ ಕೂಡಲೇ ಸಜ್ಜಿ ಹಿಟ್ಟು ಆ್ಯಡ್ ಮಾಡೀನಿ ನಾನು. ಸೊ ಅದಾದಮೇಲೆ ಒಂದು ಪರಾತದೊಳಗೆ ಅದೆಲ್ಲ ತೊಗೋಬೇಕು. ಒಂದು ಸ್ವಲ್ಪ ಒಣ ಹಿಟ್ಟು ಕೂಡಿಸ್ಬೇಕು. ಅದಕ್ಕೆ ಬೇಕಂದಾಗ ಅದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿದ್ಕೋಬೇಕು. ಬೇಕಾದ್ರೆ ನೀರು ಹಾಕ್ಕೊಳ್ರಿ, ಇಲ್ಲ ಅಂತಂದ್ರೆ ಅದಕ್ಕೆ ನೀರು ಹಾಕ್ಕೊಳ್ಳೋದು ನೆಸೆಸಿಟಿ ಇರೋಂಗಿಲ್ಲ. ನೀರು ನೀವು ಜಿಗಟ್ ಮಾಡ್ಕೊಂಡಾಗ ಒಣ ಹಿಟ್ಟು ಹಾಕ್ಕೊಂಡು ಹಂಗೆ ಮಿದ್ಕೋಬೋದು. ಈಗ ಮಿದ್ಕೊಂಡಷ್ಟು ನಿಮಗೆ ರೊಟ್ಟಿ ಚಲೋ ಬರ್ತಾವೆ. ಇದು ಜೋಳದ ರೊಟ್ಟಿನ ಆಗಲಿ ಸಜ್ಜಿ ರೊಟ್ಟಿನ ಆಗಲಿ ಮಿದ್ಕೋಬೇಕಾಗ್ತದೆ. ಈಗ ಒಂದು ಉಳ್ಳಿ ತೊಗೊಂಡು ಈ ಥರ ಎಲ್ಲ ಮತ್ತು ಮಿದ್ಕೊಂಡು ಮತ್ತು ಒಂದು ಇದಕ್ಕೆಲ್ಲ ಎಳ್ಳನ್ನ ಹಚ್ಕೊಂಡು ಸ್ವಲ್ಪ ಒಣ ಹಿಟ್ಟು ತೊಗೊಂಡು ಉದುರಿಸ್ಕೋಬೇಕು. ಅದಕ್ಕಿದು ಉಳ್ಳಿ ಎದ್ದು ಹಗರ್ಕ ತಟ್ಕೊಂತ ಹೋಗ್ಬೇಕು ನೋಡ್ರಿ. ಈ ಥರ ಭಾಳ ಜೋರೇನು ಇದನ್ನು ತಟ್ಟೋದು ಜೋರು ತಟ್ಬೋದು, ಬಟ್ ರಫಾಗಿ ಇದನ್ನು ಮಾಡಬಾರ್ದು. ಯಾಕಂದ್ರೆ ಹರಿಯೋ ಚಾನ್ಸಸ್ ಭಾಳ ಇರ್ತಾವೆ. ಅದಕ್ಕೆ ಹಗರ್ಕ ಈ ಥರ ತಟ್ಕೊತ ಹೋಗ್ಬೋದು. ಬೇಕಾದವರು ಲಟ್ಟಿಸ್ತಾರೆ, ತಟ್ತಾರೆ. ನಾನು ಇವತ್ತು ತಟ್ಟಿ ಮಾಡಾಕತ್ತಿದ್ದೆ. ನಿಮಗೆ ಬೇಕಂತಂದ್ರೆ ಲಟ್ಟಿಸ್ಕೊಂಡು ಮಾಡ್ಬೋದು. ಸೊ ಇದಕ್ಕೂ ಚಲೋ ಆಗ್ತವೆ. ಫಸ್ಟ್ ರೊಟ್ಟಿ ನಾವು ಯೂಶ್ವಲಿ ಒಂಚೂರು ಹಿಟ್ಟು ತೊಗೊಂಡು ಹಚ್ಚಿ ಆಮೇಲೆ ಸೆಕೆಂಡ್ ರೊಟ್ಟಿಗೆ ಹಿಂಗೆ ಹಾಕ್ತೀವಿ. ಯಾರ್ಯಾರು ನಿಮ್ಮ ಮನ್ಯಾಗ ಈ ಥರ ಮಾಡ್ತೀರಂತ ಕಮೆಂಟ್ಸ್ ಹಾಕ್ರಿ. ಆಮೇಲೆ ನೀರು ಹಚ್ಚಬೇಕಾಗ್ತೈತಿ ಇದಕ್ಕೆ. ಯಾಕಂದ್ರೆ ಇಲ್ಲಾಂದ್ರೆ ಹಿಟ್ಟು ಆಗ್ಬಿಡ್ತೈತಿ ನೀರು ಹಚ್ಚಲಿಲ್ಲ ಅಂದ್ರೆ. ಅದಕ್ಕೆಲ್ಲ ನೀರು ಸವರ್ಕೋಬೇಕು. ಈಗ ಹಗರ್ಕ ಎಲ್ಲ ಅದು ಎಲ್ಲೆಲ್ಲಿ ಬೆಂದೈತಿ ನೋಡಿ ಹಗರ್ಕ ಹೊಳ್ಳಿ ಹಾಕ್ಕೋಬೇಕು. ಈ ಥರ ಬಟ್ಟೆ ತೊಗೊಂಡು ಪ್ರೆಸ್ ಮಾಡ್ಕೋತಿರ್ಬೇಕು. ಸೊ ಅದಕ್ಕೆ ಚಲೋ ಬೆಂದು ಬರ್ತಾವೆ. ಈಗ ರೆಡಿ ಆಯ್ತು ನೋಡ್ರಿ ನಮ್ಮ ಸಜ್ಜಿ ರೊಟ್ಟಿ. ಇದಕ್ಕೆ ನಾ ಎಣ್ಗಾಯಿ ಪಲ್ಯ ಮಾಡಿದ್ದೆ, ಚಟ್ನಿ ಪುಡಿ, ಮೊಸರು, ಬೆಣ್ಣೆ ಮಸ್ತ್ ಆಗ್ತೈತೆ ಕಾಂಬಿನೇಷನ್. ನಮ್ಮ ಮಗನೂ ಎಂಜಾಯ್ ಮಾಡಿಕೊಂಡು ತಿನ್ನಾಕತ್ತಿದ್ದ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ.